ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನೀವು ನಿಮ್ಮ ತೂಕನ ಇಳಿಸೋಕೆ ಅಂದ್ಬಿಟ್ಟು ನೀವು ಊಟ ಬಿಟ್ಬಿಟ್ಟು ನೀವು ಉಪವಾಸ ಮಾಡಿ ಸುಸ್ತಾಗಿದ್ದೀರಾ. ಜಿಮ್ಗೆ ಹೋಗಿ ಕಷ್ಟಪಟ್ಟು ವ್ಯಾಯಾಮ ಮಾಡೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆದ ಮನೆಯಲ್ಲೇ ಸಿಗೋ ಶುದ್ಧ ಸಸ್ಯಾಹಾರಿ ಊಟವನ್ನೇ ತಿಂದ್ಕೊಂಡು ಕೇವಲ 30 ದಿನಗಳಲ್ಲೇ 5-10 kg ತೂಕನ ಹೇಗೆ ಕಡಿಮೆ ಮಾಡ್ಕೊಬೋದು ಅನ್ನೋ ಸೀಕ್ರೆಟ್ ಪ್ಲ್ಯಾನ್ ಹೇಳ್ತಾ ಇದ್ದೀನಿ. ನಿಮಗೆ ಇಲ್ಲಿ ಹೊಟ್ಟೆ ಹಸಿಯಲ್ಲ, ನೀವು ಕಷ್ಟಪಡೋ ಹಾಗೂ ಇಲ್ಲ. ಆದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕು. ಯಾಕಂದರೆ ನಾನು ಮಧ್ಯದಲ್ಲಿ ಹೇಳೋ ಒಂದೆರಡು ಟಿಪ್ಸ್ ಇದೆಯಲ್ಲ, ಅದು ನಿಮ್ಮ ವೆಯ್ಟ್ ಲಾಸ್ ಜರ್ನಿನೇ ಬದಲಾಯಿಸುತ್ತೆ. ಬನ್ನಿ, ಲೇಟ್ ಮಾಡದೆ ಆ ಮ್ಯಾಜಿಕ್ ಪ್ಲ್ಯಾನ್ ಏನು ಅಂತ ಈಗ ನಾವು ನೋಡೋಣ. ಫ್ರೆಂಡ್ಸ್, ತುಂಬ ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಅಥವಾ ಟೀ ಕುಡಿಯೋ ಅಭ್ಯಾಸ ತುಂಬ ಜನರಿಗಿರುತ್ತೆ. ಇಂತಹ ಅಭ್ಯಾಸ ಇದ್ದರೆ ಪ್ಲೀಸ್ ದಯವಿಟ್ಟು ಇವತ್ತೇ ಬಿಟ್ಬಿಡಿ. ಅದರ ಬದಲಿಗೆ ನೀವು ದೇಹದ ಮೆಟಬಾಲಿಸಮ್ ಹೆಚ್ಚಿಸೋ ಡ್ರಿಂಕ್ ಇದೆ, ಅದನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇವತ್ತು ನಾನು 3 ಡ್ರಿಂಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಯಾವುದು ಕನ್ವೀನಿಯೆಂಟು ಆ ಡ್ರಿಂಕ್ ಕುಡಿಯಲು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ಬಂದ್ಬಿಟ್ಟು ನೀವು ರಾತ್ರಿ ಮಲಗೋಕ್ಕೂ ಮುಂಚೆ 1 ಗ್ಲಾಸ್ ನೀರಿನಲ್ಲಿ 1 ಸ್ಪೂನಷ್ಟು ನೀವು ಜೀರಿಗೆನ ಹಾಕಿ ನೆನೆಸಿಡಿ. ಮಾರ್ನಿಂಗ್ ನೀವು ಆ ಜೀರಿಗೆ ನೀರನ್ನು ಚೆನ್ನಾಗಿ ಕಾಯಿಸಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಅದನ್ನು ಕುಡೀರಿ. ಇದು ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ತುಂಬಾ ಒಳ್ಳೆಯದು. ಸೆಕೆಂಡ್ ಬಂದ್ಬಿಟ್ಟು ಶುಗರ್ ಸಮಸ್ಯೆ ಇರೋರಿಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅದೇನು ಅಂದರೆ ಮೆಂತೆಕಾಳನ್ನ ನೀವು ರಾತ್ರಿ ನೆನೆಸ್ಬಿಟ್ಟು ಆ ನೀರನ್ನು ಮಾರ್ನಿಂಗ್ ಕುಡೀರಿ. ಇನ್ನು ಥರ್ಡ್ ಬಂದ್ಬಿಟ್ಟು ಉಗುರು ಬೆಚ್ಚಿನ ನೀರಿಗೆ ಚಿಟಿಕೆಯಷ್ಟು ದಾಲ್ಚಿನ್ನಿ ಪುಡಿ, ಕೆಲವು ಕಡೆ ಇದನ್ನು ಚಕ್ಕೆ ಪುಡಿ ಅಂತಲೂ ಕರೀತಾರೆ. ಇದನ್ನು ನೀವು ಕುಡಿದ್ರೆ ಫ್ಯಾಟ್ ಕರಗೋಕ್ಕೆ ಇದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ನಮ್ಮ ಬ್ರೇಕ್ಫಾಸ್ಟ್ ನೆನಪಿರಲಿ, ನಮ್ಮ ಉಪಹಾರ ಯಾವಾಗಲೇ ಆಗಲಿ ರಾಜನ ಊಟದ ಹಾಗೆ ಪೌಷ್ಟಿಕವಾಗಿರಬೇಕು. ನಾನಿಲ್ಲಿ 3 ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ. ನೀವು ಹೇಗೆ ಬೇಕೋ ಆ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ತಿನ್ನಿ. ಫಸ್ಟ್ ಬಂದ್ಬಿಟ್ಟು ಅವಲಕ್ಕಿ ಒಗ್ಗರಣೆ. ಜಾಸ್ತಿ ಎಣ್ಣೆ ನೀವು ಬಳಸದೆ ತರಕಾರಿಗಳನ್ನ ಹಾಕಿ ಮಾಡಿದ ಅವಲಕ್ಕಿ ನೀವು ತಿನ್ನಬೇಕಾದ್ರೆ ಅರ್ಧ ಹೋಳು ನಿಂಬೆ ರಸವನ್ನು ಹಿಂಡ್ಕೊಳ್ಳಿ. ಒಂದು ಮೀಡಿಯಮ್ ಬೌಲಷ್ಟು ತಿನ್ನಿ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಓಟ್ಸ್. ನೀವು ರಾತ್ರಿ ಒಂದು 4-5 ಸ್ಪೂನಷ್ಟು ಓಟ್ಸ್ನ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಹಾಕಿ ನೆನೆಸಿಡಿ. ಮಾರ್ನಿಂಗ್ ಅದಕ್ಕೆ ಸಕ್ಕರೆ ಬದಲಿಗೆ ನೀವು ಸ್ವಲ್ಪ ಜೇನುತುಪ್ಪ ಮತ್ತು ಹಣ್ಣುಗಳನ್ನ ಸೇರಿಸ್ಬಿಟ್ಟು ನೀವು ತಿನ್ನಿ. ಮತ್ತು 3ನೇ ಆಪ್ಷನ್ ಬಂದ್ಬಿಟ್ಟು ಇಡ್ಲಿ. 2 ಅಥವಾ 3 ಇಡ್ಲಿ ಜೊತೆಗೆ ನೀವು ಕಾಯಿ ಚಟ್ನಿ ಅಥವಾ ಬೇರೆ ಚಟ್ನಿಗಳು ಬೇಡ. ಇದರ ಬದಲಿಗೆ ನೀವು ತರಕಾರಿ ಜಾಸ್ತಿ ಇರೋ ಸಾಂಬಾರ್ ಅಥವಾ ವೆಜಿಟೇಬಲ್ ಸೂಪ್ ಜೊತೆ ತಿನ್ನಿ. ಮಧ್ಯಾಹ್ನದ ಊಟದ ಮೆನು ಹೀಗಿರಲಿ: ಚಪಾತಿ, ಮಲ್ಟಿಗ್ರೇನ್ ಹಿಟ್ಟಿನಿಂದ ಮಾಡಿದ 1 ಅಥವಾ 2 ಚಿಕ್ಕದಾಗಿರುವಂತಹ ಫುಲ್ಕ ಎಣ್ಣೆ ಇಲ್ಲದ ಚಪಾತಿ. ಮತ್ತು ಇದಕ್ಕೆ ತರಕಾರಿ ಪಲ್ಯಕ್ಕೆ ಇಲ್ಲಿ ಒಂದು ಟ್ರಿಕ್ ಇದೆ. ಅದೇನು ಅಂದರೆ ನೀರಿನಾಂಶ ಜಾಸ್ತಿ ಇರೋ ತರಕಾರಿಗಳಾದ ಹೀರೆಕಾಯಿ, ಸೋರೆಕಾಯಿ, ಪಡ್ಲುಕಾಯಿ ಅಥವಾ ಬೂದ್ಗುಂಬಳಕಾಯಿ ಇದರ ಪಲ್ಯನಲ್ಲಿ ನೀವು ಕಡಿಮೆ ಎಣ್ಣೆ ಹಾಕ್ಬಿಟ್ಟು ಮಾಡಿ ಒಂದು ಬೌಲ್ ತುಂಬ ತಿನ್ನಿ. ಇನ್ನು ಊಟಕ್ಕೆ ಮುಂಚೆನೇ ನೀವು ಒಂದು ದೊಡ್ಡ ಬೌಲಷ್ಟು ತುಂಬಾ ಸೌತೆಕಾಯಿ, ಟೊಮಾಟೊ, ಕ್ಯಾರೆಟ್ ಸಲಾಡ್ ತಿನ್ನಲೇಬೇಕು. ಇದರಿಂದ ನಿಮಗೆ ತುಂಬಾ ಬೇಗನೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಇನ್ನು ದೇಹಕ್ಕೆ ಶಕ್ತಿ ಬೇಕಲ್ವಾ, ಅದಕ್ಕೆ ಬೇಯಿಸಿದ ಕಡಲೆಕಾಳು ಅಥವಾ ಹೆಸರು ಕಾಳನ್ನ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ತಿನ್ನಿ. ಸಂಜೆ ಕಾಫಿ ಟೀ ಜೊತೆಗೆ ಬಜ್ಜಿ ಬೋಂಡ ತಿನ್ನೋ ಆಸೆ ಆಗುತ್ತಲ್ವಾ, ಅದನ್ನು ಕಂಟ್ರೋಲ್ ಮಾಡಿ. ಹಸಿವಾದರೆ ಮಾತ್ರ 1 ಇಡಿಯಷ್ಟು ನೀವು ಕಪ್ಪು ದ್ರಾಕ್ಷಿ ಅಥವಾ ಸ್ವಲ್ಪ ಉರಿದ ಮಖಾನ, ತಾವರೆ ಬೀಜ ಅಂತ ಸಹ ಕರೀತಾರೆ ಇದನ್ನು, ಅಥವಾ 1 ಬೌಲಷ್ಟು ಪಪ್ಪಾಯ ಅಥವಾ ಕಲ್ಲಂಗಡಿ ಹಣ್ಣನ್ನು ತಿನ್ನಿ. ರಾತ್ರಿ ಊಟ ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಒಳ್ಳೆಯದು. ರಾತ್ರಿ 8 ಗಂಟೆ ಒಳಗೆ ನೀವು ಊಟವನ್ನು ಮುಗಿಸ್ಬಿಡಿ. ತುಂಬಾ ಹಗುರವಾಗಿರಲಿ ರಾತ್ರಿ ಊಟ. ನೀವು ರಾತ್ರಿ ಊಟದಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಸೇರಿಸ್ಬಿಟ್ಟು ಮಾಡಿದ ಬಿಸಿ ಬಿಸಿ ಕಿಚಡಿ, ಇದು ಒಂದು ಮೀಡಿಯಮ್ ಬೌಲಷ್ಟು ಇರಲಿ. ಅಥವಾ ತರಕಾರಿ ಹಾಕಿದ ಗೋಧಿ ರವೆ ಉಪ್ಪಿಟ್ಟನ್ನು ತಿನ್ಬೋದು. ಇದು ಬೇಡ ಅಂದರೆ ಸಿಂಪಲ್ ಆಗಿರಬೇಕು ಅಂದರೆ ಇನ್ನು ತರಕಾರಿ ಸೂಪ್ ಜೊತೆ ನೀವು ಸ್ವಲ್ಪ ಓಟ್ಸನ್ನ ತಿನ್ಬೋದು. ನಾನು ಮೊದಲೇ ಹೇಳಿದಾಗೆ ಈ ಡಯಟ್ ಪ್ಲ್ಯಾನ್ ನಿಮಗೆ ಕೆಲಸ ಮಾಡಬೇಕು ಅಂದರೆ ನೀವು ಈ ಗೋಲ್ಡನ್ ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕು. ಹಾಗಾದರೆ ಆ ಗೋಲ್ಡನ್ ರೂಲ್ಸ್ ಬಗ್ಗೆ ಸಹ ನಾವು ತಿಳಿದುಕೊಂಡು ಬರೋಣ ಬನ್ನಿ. ದಿನಕ್ಕೆ ಕನಿಷ್ಠ ಅಂದ್ರೂ 3-4 ಲೀಟ್ರಷ್ಟು ನೀವು ನೀರು ಕುಡಿಯೋದನ್ನು ಮರಿಬೇಡಿ. ಯಾಕೆಂದರೆ ಇದು ದೇಹದ ಕಲ್ಮಶವನ್ನು ಹೊರಹಾಕುತ್ತೆ. ಸಕ್ಕರೆ, ಮೈದಾ, ಬೇಕರಿ ತಿನಿಸುಗಳಿಗೆ ನೋ ಹೇಳಿ. ಒಂದು 30 ದಿನ ನೀವು ಸಂಪೂರ್ಣವಾಗಿ ಇದರಿಂದ ದೂರ ಇರಿ.
ಹಾಗೆಯೇ ಅಡುಗೆಯಲ್ಲಿ ಉಪ್ಪಿನ ಪ್ರಮಾಣ ಆದಷ್ಟು ಕಡಿಮೆ ಮಾಡಿ. ಉಪ್ಪಿನ ಪ್ರಮಾಣ ಕಡಿಮೆ ಮಾಡಿ ಅಂದೇ ವಿನಃ ಪೂರ್ತಿ ಉಪ್ಪು ಬಿಡೋದು ಬೇಡ. ಹಾಗೆಯೇ ದಿನಕ್ಕೆ 7ರಿಂದ 8 ಗಂಟೆಗಳ ಕಾಲ ಆರಾಮಾಗಿ ನಿದ್ದೆ ಮಾಡಿ. ಹಾಗೆಯೇ ಜಿಮ್ಗೆ ಹೋಗಿ ನೀವು ಕಷ್ಟಪಡಬೇಕಾಗಿಲ್ಲ. ಆದರೆ ದಿನಕ್ಕೆ ಒಂದು ಅರ್ಧ ಗಂಟೆ ಬ್ರಿಸ್ಕ್ ವಾಕ್ ಅಥವಾ ಮನೆಯಲ್ಲೇ ಸಣ್ಣ ಪುಟ್ಟ ವ್ಯಾಯಾಮ ಮಾಡಿದರೆ ರಿಸಲ್ಟ್ ತುಂಬ ಬೇಗ ಸಿಗುತ್ತೆ. ಇದು ಎಷ್ಟು ಸಿಂಪಲ್ ಆದ ಡಯಟ್ ಪ್ಲಾನ್. ಇದರಲ್ಲಿ ನಿಮಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಸಿಗುತ್ತೆ, ಜೊತೆಗೆ ತೂಕನೂ ಸಹ ಕಡಿಮೆ ಆಗುತ್ತೆ. ನೀವು ನಂಬಿಕೆ ಇಟ್ಟು ಈ 30 ದಿನಗಳ ಕಾಲ ನೀವು ಚಾಲೆಂಜ್ ತಗೊಂಡು ನೀವು ಈ ಡಯಟ್ ಪ್ಲಾನ್ನ ಸ್ಟಾರ್ಟ್ ಮಾಡಿ. ಖಂಡಿತ ನಿಮ್ಮಲ್ಲಿ ಬದಲಾವಣೆ ಕಾಣುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿಯ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಆರೋಗ್ಯವಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಧನ್ಯವಾದಗಳು.